ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ದೂರುದಾರ ಬಂದು ಇವತ್ತು ಅನೇಕ ಆರೋಪಗಳನ್ನ ಮಾಡಿದ್ರು, ಆ ದೂರುದಾರನ ಹಿನ್ನೆಲೆಯನ್ನು ಕೂಡ ವಿಮರ್ಶೆ ಮಾಡದೇನೆ ಏಕಾಏಕಿ SIT ತನಿಖೆಗೆ ಘೋಷಣೆಯನ್ನು ಕೂಡ ಮಾಡಿದ್ರು. ಇದ್ರ ನಡುವೆ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಹೇಳಿಕೆನ ನೀಡ್ತಾರೆ. ರಾಜ್ಯ ಸರ್ಕಾರದ ಮೇಲೆ ಲೆಫ್ಟಿಸ್ಟ್ ಗಳ ಅವರ ಒಂದು ಒತ್ತಡನೂ ಕೂಡ ಇದೆ ರಾಜ್ಯ ಸರ್ಕಾರದ ಮೇಲೆ ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದು ಬಹಳ ದೊಡ್ಡ ಒಂದು ಕಾನ್ಸ್ಪಿರಸಿ ಇದೆ, ಒಂದು ಷಡ್ಯಂತ್ರ ಇದೆ, ಸ್ವತಃ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಅದೇ ದುರಂತ ಅಂತ ಹೇಳಿದ್ರೆ ಇವತ್ತು ಷಡ್ಯಂತ್ರ ಮತ್ತೆ ಅಪಪ್ರಚಾರ ಇದು ಯಾವುದರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ದೇ ಇರ್ತಕ್ಕಂಥದ್ದು. ಯಾರು ಷಡ್ಯಂತ್ರ ಮಾಡಿದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇವರ ವಿರುದ್ಧ ಇವತ್ತಿಗೂ ಸಹ ಒಂದು FIR ಅನ್ನು ಕೂಡ ದಾಖಲು ಮಾಡದೇನೆ ಘೋರ ಒಂದು ಅನ್ಯಾಯವನ್ನ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ಸೆಪ್ಟೆಂಬರ್ 1 ಏನು ಧರ್ಮಸ್ಥಳ ಚಲೋ ಕರೆಯನ್ನ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಆಗ್ರಹ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ, ಇದರ ಹಿಂದೆ ಇರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ಸದೆಬಡಿತಕ್ಕಂಥ ಕೆಲಸ ಆಗ್ಲೇಬೇಕು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಈ ಸಂಪೂರ್ಣ ವಿಚಾರ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನ NIA ಅಥವಾ CBI ತನಿಖೆಗೆ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸಿ ನಾವು ಧರ್ಮಸ್ಥಳ ಚಲೋ ಕರೆಯನ್ನ ನೀಡಿದ್ದೇವೆ. ಹಾಗಾಗಿ ನಾಡಿನ ಸಮಸ್ತ ಸಮಾಜಕ್ಕೆ, ಹಿಂದೂ ಬಾಂಧವರಿಗೆ ವಿನಂತಿ ಮಾಡ್ತೇನೆ, ವಿಶೇಷವಾಗಿ ನಮ್ಮ ಯುವಕರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ, ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಧರ್ಮಸ್ಥಳ ಚಲೋ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಈ ಷಡ್ಯಂತ್ರವನ್ನ ಹೊಡೆದಾಕ್ತಕ್ಕಂಥ ಕೆಲಸದ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ವಿನಂತಿನ ಮಾಡ್ತೇನೆ.